ಈ ಬೆಳ್ಳಿ ರಥೋತ್ಸವವು ಲಕ್ಷ ದೀಪಗಳು ಬೆಳಗುತ್ತಲಿರುವ ಕಾಂತಿಯ ವೈಭವವು ಶುಭ ದೀಪಗಳುತ್ಸವವು. ಧರ್ಮ ದೇವತೆಗಳೆಲ್ಲರೂ ಬೆಳಗುವ ಧರ್ಮದ ಉತ್ಸವವು ಧರ್ಮದ ಕಾಂತಿಯ ಉತ್ಸವವು. ಅಣ್ಣಪ್ಪ ಸ್ವಾಮಿಯು ಬೆಳಗುತ್ತಲಿರುವ ಭಕ್ತಿಯ ಉತ್ಸವವು ಭಕ್ತಿಯ ಕಾಂತಿಯ ಉತ್ಸವವು. ಎಂಥ ವೈಭವ ಎಂಥ ವೈಭವ ಈ ದೀಪೋತ್ಸವವು ಈ ಶಿವ ದೀಪೋತ್ಸವವು. ಕಾರ್ತಿಕ ಮಾಸದಿ ಧರ್ಮಸ್ಥಳದ ಈ ದೀಪೋತ್ಸವವು ಹೃದಯಾನಂದೋತ್ಸವವು. ಪರಶಿವನಿಗೆ ಶ್ರೀ ಅಮ್ಮನವರು ಬೆಳಗುವ ಉತ್ಸವವು ಪ್ರೀತಿಯ ತೋರುವ ಉತ್ಸವವು. ಜಟಾಧರನಿಗೆ ಚಂದ್ರನು ಬೆಳಗುವ ಕೃತಜ್ಞತೋತ್ಸವವು ಶಾಂತಿಯ ಉತ್ಸವವು. ಎಂಥ ವೈಭವ ಎಂಥ ವೈಭವ ಈ ದೀಪೋತ್ಸವವು ಈ ಶಿವ ದೀಪೋತ್ಸವವು. ಕಾರ್ತಿಕ ಮಾಸದಿ ಧರ್ಮಸ್ಥಳದ ಈ ದೀಪೋತ್ಸವವು ಹೃದಯಾನಂದೋತ್ಸವವು. ಹೊತ್ತ ಹರಕೆಯು ಫಲಿಸಿದ ಭಕ್ತರು ಮಾಡುವ ಉತ್ಸವವು ಈ ದೀಪೋತ್ಸವವು. ಕನ್ನಡ ನಾಡೆ ಸ್ವಾಮಿಗೆ ಬೆಳಗಿತು ಈ ದೀಪೋತ್ಸವವು ಸದ್ಭಕ್ತಿಯ ಉತ್ಸವವು. ಎಂಥ ವೈಭವ ಎಂಥ ವೈಭವ ಈ ದೀಪೋತ್ಸವವು ಈ ಶಿವ ದೀಪೋತ್ಸವವು. ಕಾರ್ತಿಕ ಮಾಸದಿ ಧರ್ಮಸ್ಥಳದ ಈ ದೀಪೋತ್ಸವವು ಹೃದಯಾನಂದೋತ್ಸವವು. ಈ ದೀಪೋತ್ಸವವು ಹೃದಯಾನಂದೋತ್ಸವವು. ಈ ದೀಪೋತ್ಸವವು ಹೃದಯಾನಂದೋತ್ಸವವು. ಈ ದೀಪೋತ್ಸವವು ಈ ಶಿವ ದೀಪೋತ್ಸವವು. ಕ್ರಮವಾಗಿ ಹೊಸಕಟ್ಟೆ ಉತ್ಸವ, ಕೆರೆಕಟ್ಟೆ ಉತ್ಸವ, ಉದ್ಯಾನವನ ಉತ್ಸವ, ಕಂಚಿ ಮಾರುಕಟ್ಟೆ ಉತ್ಸವ, ಹಾಗೂ ಗೌರಿ ಮಾರುಕಟ್ಟೆ ಉತ್ಸವಗಳು ಸಂಭ್ರಮದಿಂದ ಸಾಗುತ್ತವೆ. ಮಾರನೆಯ ದಿನ ಲಲಿತ ಕಲಾಗೋಷ್ಠಿ, ನಾಲ್ಕನೆಯ ದಿನ ಸರ್ವಧರ್ಮ ಸಮ್ಮೇಳನ ಹಾಗೂ ಕೊನೆಯ ದಿನ ಸಾಹಿತ್ಯ ಸಮ್ಮೇಳನ ಇಲ್ಲಿಯ ವಿಶಿಷ್ಟ ಕಾರ್ಯಕ್ರಮಗಳು. ಆರನೆಯ ದಿನ ಲಲಿತೋದ್ಯಾನದಲ್ಲಿ ಶ್ರೀ ಚಂದ್ರನಾಥ ಸ್ವಾಮಿಯ ಸಮವಸರಣ ಪೂಜೆ ನಡೆಯುತ್ತದೆ. ಅಂದಿನಿಂದ 2-3 ದಿನಗಳ ರಾತ್ರಿ ಶ್ರೀ ಕ್ಷೇತ್ರದ ಯಕ್ಷಗಾನ ಮೇಳವು ಸೇವೆಯಾಟವಾಡಿ ತಿರುಗಾಟಕ್ಕೆ ಹೊರಡುತ್ತದೆ. ಶಿವನ ರಾತ್ರಿ ಶಿವರಾತ್ರಿ. ಶಿವರಾತ್ರಿ ಎಂದು ಶಿವರಾತ್ರಿ ಶಿವ
ಶುಭರಾತ್ರಿ. ಶಿವನನ್ನು ಪೂಜಿಸುವ ಶಿವರಾತ್ರಿ ಶುಭರಾತ್ರಿ. ಶಿವರಾತ್ರಿ ಇಂದು ಶಿವರಾತ್ರಿ ಶಿವರಾತ್ರಿ ಇಂದು ಶಿವರಾತ್ರಿ. ಶಿವನನ್ನು ಪೂಜಿಸುವ ಶುಭರಾತ್ರಿ ಶುಭರಾತ್ರಿ. ಶಿವನನ್ನು ಪೂಜಿಸುವ ಶುಭರಾತ್ರಿ ಶುಭರಾತ್ರಿ. ಶಿವರಾತ್ರಿ ಇಂದು ಶಿವರಾತ್ರಿ ಶಿವರಾತ್ರಿ ಇಂದು ಶಿವರಾತ್ರಿ. ಆನಂದವು ನೋಡಲಾನಂದವು ಮಂಜುನಾಥನ ದಿವ್ಯ ಪಂಚಾಮೃತ ಸ್ನಾನ. ಆನಂದವು ನೋಡಲಾನಂದವು ಮಂಜುನಾಥನ ದಿವ್ಯ ಪಂಚಾಮೃತ ಸ್ನಾನ. ಶಿವರಾತ್ರಿ ಇಂದು ಶಿವರಾತ್ರಿ ಶಿವರಾತ್ರಿ ಇಂದು ಶಿವರಾತ್ರಿ. ಪಾರ್ವತಿ ಪ್ರಿಯಗೆ ಗಣನಾಥ ಪಿತಗೆ ಹರಶಂಕರ ಪ್ರಭುಗೆ ಹಾಲಿನ ಅಭಿಷೇಕ. ಪಾರ್ವತಿ ಪ್ರಿಯಗೆ ಗಣನಾಥ ಪಿತಗೆ ಹರಶಂಕರ ಪ್ರಭುಗೆ ಹಾಲಿನ ಅಭಿಷೇಕ. ಆನಂದವು ನೋಡಲಾನಂದವು ಮಂಜುನಾಥನ ದಿವ್ಯ ಪಂಚಾಮೃತ ಸ್ನಾನ. ಶಿವರಾತ್ರಿ ಇಂದು ಶಿವರಾತ್ರಿ ಶಿವರಾತ್ರಿ ಇಂದು ಶಿವರಾತ್ರಿ. ಆ ದಿನದಂದು ಶ್ರೀ ಸ್ವಾಮಿಯ ರಥೋತ್ಸವ, ವಿಶೇಷ ಪೂಜೆ, ರಾತ್ರಿ ಇಡೀ ಜಾಗರಣೆ, ಭಜನೆ ಸಾಗುತ್ತದೆ. ಇನ್ನು ವರ್ಷಾವಧಿ ಜಾತ್ರೆಯತ್ತ ಗಮನ ಹರಿಸಿದರೆ ಇಲ್ಲಿ ಪ್ರತಿ ವರ್ಷ ಮೇಷ ಸಂಕ್ರಮಣದಂದು ಧ್ವಜಾರೋಹಣದೊಂದಿಗೆ ಕಾಲಾವಧಿ ಜಾತ್ರೆ ಆರಂಭವಾಗಿ 9 ದಿನ ವಿಧಿಯುಕ್ತ ಕಾರ್ಯಕ್ರಮಗಳೊಂದಿಗೆ ನಡೆಯುತ್ತದೆ. ಈ ಸಂದರ್ಭದಲ್ಲಿ ಧರ್ಮ ದೇವತೆಗಳಿಗೆ ವಿಶೇಷ ಪೂಜೆ, ಉತ್ಸವಗಳು, ಶ್ರೀ ಸ್ವಾಮಿಯ ರಥೋತ್ಸವಗಳು, ವಿವಿಧ ರೀತಿಯ ವಿನಿಯೋಗದ ಕಾರ್ಯಕ್ರಮಗಳು ಜರುಗುತ್ತವೆ. ಹತ್ತನಾವಧಿ ಜಾತ್ರೆ, ಇದನ್ನು ಪತ್ತನಾಜೆ ಎನ್ನುವುದೂ ಉಂಟು. ಇದು ವರ್ಷದ ಕೊನೆಯ ಉತ್ಸವವಾಗಿದ್ದು ಮೇ ತಿಂಗಳ 24ರಂದು ನಡೆಯುವುದು ಇಲ್ಲಿ ಗಮನಾರ್ಹ ಸಂಗತಿ. ಈ ವೇಳೆಗೆ ಧ್ವಜಸ್ತಂಭವನ್ನು ಇಳಿಸುವ ಕಾರ್ಯಕ್ರಮ, ಶ್ರೀ ಸ್ವಾಮಿಯ ಉತ್ಸವ, ಪೂಜೆ, ಆರಾಧನೆಗಳು ನಡೆಯುತ್ತದೆ. ಈ ದಿನ ದೇವರು ಒಳಗೆ ಪ್ರವೇಶಿಸಿ ವರ್ಷದ ವಿಶೇಷ ಉತ್ಸವಗಳು ಕೊನೆಗೊಳ್ಳುತ್ತವೆ. ಶ್ರೀ ಕ್ಷೇತ್ರದಲ್ಲಿ ಭಕ್ತರು ತಮ್ಮ ಶಕ್ತಿಗನುಸಾರ ತುಲಾಭಾರ ಸೇವೆ ನಡೆಸುವ ಅವಕಾಶವಿದೆ. ಇದು ಭಕ್ತರಿಗೆ ಭಾಗ್ಯದಾಯಕ, ಪುಣ್ಯದಾಯಕ, ಇಹಪರದ ಸಾಧನೆಗೆ ಪ್ರೇರಕ, ಪೂರಕ. ಇಲ್ಲಿ ಅಕ್ಕಿಯಲ್ಲಿ, ಅಕ್ಕಿ ತೆಂಗಿನಲ್ಲಿ, ತೆಂಗಿನಕಾಯಿಯಲ್ಲಿ, ತಾಮ್ರದಲ್ಲಿ, ಬಾಳೆಹಣ್ಣಿನಲ್ಲಿ, ನವಧಾನ್ಯಗಳಲ್ಲಿ, ಹಣದಲ್ಲಿ, ಹೂವಿನಲ್ಲಿ, ಕುಂಕುಮ, ಸಕ್ಕರೆ, ತುಪ್ಪ, ಶಿಯಾಳ, ಬೆಲ್ಲ, ಉಪ್ಪು, ಶ್ರೀಗಂಧ, ಬೆಳ್ಳಿ, ಚಿನ್ನಗಳಲ್ಲಿ ತುಲಾಭಾರವನ್ನು ನಡೆಸಬಹುದಾಗಿದೆ. ಶ್ರೀ ಧರ್ಮಸ್ಥಳ ಬರೇ ತೀರ್ಥಕ್ಷೇತ್ರ ಮಾತ್ರವಲ್ಲ, ಇದೊಂದು ವಿಶೇಷ ಪರಂಪರೆಯುಳ್ಳ ಸದ್ಧಾರ್ಮಿಕ ಕೇಂದ್ರ. ದಾನ ಧರ್ಮಗಳು ಇಲ್ಲಿನ ನಿತ್ಯ ವಿಧಿ. ಅನ್ನದಾನ ಇಲ್ಲಿಯ ಪ್ರಮುಖ ದಾನಗಳಲ್ಲೊಂದು. ಇಲ್ಲಿ ಬಂದವರೆಲ್ಲ ಸ್ವಾಮಿಯ ಪ್ರಸಾದ ಸ್ವೀಕರಿಸಿಯೇ ಹೋಗಬೇಕೆನ್ನುವುದು ಇಲ್ಲಿನ ಪದ್ಧತಿ. ಇಲ್ಲಿಯೇ ನಿಮಗೆ ಗೋಚರಿಸುತ್ತಿದೆ ನೋಡಿ ಅನ್ನಪೂರ್ಣ ಅನ್ನಛತ್ರ. ಇಲ್ಲಿ ಅನ್ನ ಸಂತರ್ಪಣೆ ಪ್ರತಿದಿನವೂ ಅವ್ಯಾಹತ. ಇದು ಜಗತ್ ಪ್ರಚಲಿತ. ಕ್ಷೇತ್ರದ ಆದರಾತಿಥ್ಯ. ಸಂಪ್ರದಾಯದ ಪ್ರಕಾರ ಧರ್ಮಸ್ಥಳಕ್ಕೆ ಬರುವ ಯಾತ್ರಾರ್ಥಿಗಳು ಯಾವ ಜಾತಿ, ಮತ, ಸಂಸ್ಕೃತಿಯ ಅನುಯಾಯಿ ಆದರೂ ಆಗಿರಲಿ, ಎಲ್ಲರೂ ಇಲ್ಲಿ ಸನ್ಮಾನಿತ ಅತಿಥಿ. ಎಲ್ಲರಿಗೂ ಉಚಿತ ವಸತಿ, ಊಟ. ಅತಿಥಿ ದೇವೋಭವ ಇಲ್ಲಿನ ತಾರಕ ಮಂತ್ರ. ದೇವಿ ಅನ್ನಪೂರ್ಣೇಶ್ವರಿಯ ನಾಮಾಂಕಿತದಲ್ಲಿ ಕಟ್ಟಿರುವ ಅನ್ನಪೂರ್ಣ ಛತ್ರದಲ್ಲಿ ಒಂದು ಸಲಕ್ಕೆ 3,000 ಜನರಿಗೆ ಊಟ ಮಾಡುವ ಸೌಕರ್ಯವಿದೆ. ಇದು ಶ್ರೀ ಕ್ಷೇತ್ರದ ಧರ್ಮದರ್ಶಿಗಳಾದಂತಹ ಹೆಗ್ಗಡೆಯವರ ಬೀಡು. ದೇವಾಲಯದ ಮುಂಭಾಗದಲ್ಲಿ
ಎಡಪಾರ್ಶ್ವದಲ್ಲಿ ಇದೀಗ ತಾವು ಕಾಣುತ್ತಿರುವುದು ಲಲಿತೋದ್ಯಾನ. ಈ ರಮ್ಯ ಉದ್ಯಾನವನದಲ್ಲಿ ಮನೋಹರ ವಿಗ್ರಹಗಳು, ನಾನಾ ಗಿಡ ಬಳ್ಳಿಗಳು, ಕುಸುಮಗಳು, ಪ್ರಾಣಿ ಪಕ್ಷಿ ಮತ್ಸ್ಯ ಸಂಗ್ರಹಾಲಯವಿದೆ. ಈ ಉದ್ಯಾನವು ಕಲಾವಂತಿಕೆಯಿಂದ ಕೂಡಿದ್ದು ಶ್ರೀ ಹೆಗ್ಗಡೆಯವರ ಮನೆತನದವರ ಕಲಾಭಿರುಚಿಗೆ ಸಾಕ್ಷಿಯಾಗಿದೆ, ಸಾಕ್ಷಾತ್ಕಾರವಾಗಿದೆ. ಇಲ್ಲಿ ಶ್ರೀ ಸ್ವಾಮಿಯ ಲಲಿತೋದ್ಯಾನ ಉತ್ಸವವು ಜರುಗುತ್ತದೆ. ಈಗ ನೀವು ಕಾಣುತ್ತಿರುವ ಕಟ್ಟಡವೇ ವಸಂತ ಮಹಲ್. ಇದು ದಿವಂಗತ ಪೂಜ್ಯ ಮಂಜಯ್ಯ ಹೆಗ್ಗಡೆಯವರಿಂದ ಕಟ್ಟಿಸಲ್ಪಟ್ಟು ದಿವಂಗತ ಪೂಜ್ಯ ರತ್ನವರ್ಮ ಹೆಗ್ಗಡೆಯವರಿಂದ ಆಧುನೀಕರಿಸಲ್ಪಟ್ಟಿರುವುದು ಸ್ತುತ್ಯಾರ್ಹ. ಸುಮಾರು 600ಕ್ಕೂ ಹೆಚ್ಚು ಮಂದಿ ಕುಳಿತುಕೊಳ್ಳಬಹುದಾದ ಈ ಸಭಾಮಂದಿರ ಸುಸಜ್ಜಿತ ರಂಗಮಂಟಪವನ್ನು ಒಳಗೊಂಡಿರುವುದು ಗಮನಾರ್ಹ. ಇಲ್ಲಿ ಸಭೆ ಸಮಾರಂಭ, ನಾಟಕ, ಯಕ್ಷಗಾನ ಮುಂತಾದ ಕಲಾ ಪ್ರಕಾರಗಳ ಪ್ರದರ್ಶನ ನಡೆಯುತ್ತಿರುವುದು ವಿಶೇಷಾರ್ಹ. ಇಲ್ಲಿ ಕಾಣುತ್ತಿರುವ ನಿಲಯ ಪ್ರವಾಸಿಗರು ತಂಗಲು ಕಟ್ಟಿಸಿದ ನರ್ಮದಾ ಉಚಿತ ವಸತಿ ನಿಲಯ. ಯಾತ್ರಿಕರಿಗೆ ಬೇಕಾದ ಸಕಲ ಸವಲತ್ತುಗಳು ಹಾಗೂ ಮಾಹಿತಿ ಇಲ್ಲಿ ಸದಾ ದೊರೆಯುವುದು ವಿಶೇಷವಾಗಿದೆ. ಇದು ವಿಶೇಷ ಅತಿಥಿ ಗೃಹ ನೇತ್ರಾವತಿ ವೈಶಾಲಿ ಅತ್ಯಾಧುನಿಕ ರೀತಿಯಲ್ಲಿ ಸುಸಜ್ಜಿತವಾಗಿ ಪ್ರವಾಸಿಗರಿಗಾಗಿ ನಿರ್ಮಿಸಲಾಗಿದೆ. ಶರಾವತಿ, ಸಾಕೇತ, ಗಂಗೋತ್ರಿ ಮತ್ತು ಸನ್ನಿಧಿ. ಶ್ರೀ ಹೆಗ್ಗಡೆಯವರ ಇಲ್ಲಿಯ ತನಕದ ಅಧಿಕಾರಾವಧಿಯಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಅನೇಕ ಶ್ಲಾಘನೀಯವಾದ ಕೆಲಸ ಕಾರ್ಯಗಳು ನಡೆದಿವೆ. ಇವುಗಳಲ್ಲಿ ಬಾಹುಬಲಿ ವಿಗ್ರಹದ ನಿರ್ಮಾಣ, ಸಾಗಾಣಿಕೆ ಹಾಗೂ ಮೂರ್ತಿಯ ಪ್ರತಿಷ್ಠಾಪನೆ ಮಹತ್ವಪೂರ್ಣದ್ದಾಗಿದೆ. ಇದು ನಾಡಿನ ಚಿರಸ್ಮರಣೀಯ ಚರಿತ್ರಾರ್ಹ ಘಟನೆ. ಇದರಿಂದ ಹೆಗ್ಗಡೆಯವರಿಗೆ ಅಭಿನವ ಚಾವುಂಡರಾಯ ಎಂದು ಜನತೆ ಗೌರವದಿಂದ ಕರೆಯುವಂತಾಯಿತು. ಶ್ರೀ ರತ್ನವರ್ಮ ಹೆಗ್ಗಡೆ ಮತ್ತು ಶ್ರೀಮತಿ ರತ್ನಮ್ಮನವರ ಆದೇಶದಂತೆ 1967ರಲ್ಲಿ ಖ್ಯಾತ ಶಿಲ್ಪಿ ಶ್ರೀ ರಂಜಾಳ ಗೋಪಾಲ ಶೆಣೈರವರಿಂದ ಹೆಗ್ಗಡೆಯವರ ಮಹದಾಸೆಯ ಬಾಹುಬಲಿಯ ಮಹಾನ್ ಕಲಾಕೃತಿ ರೂಪು ತಳೆಯಲು ಉಪಕ್ರಮಿಸಿತು. ಒಂದೇ ಶಿಲೆಯಲ್ಲಿ 39 ಅಡಿಯ ಮೂರ್ತಿ, 13 ಅಡಿಯ ಪೀಠದ ಕೃತಿ 1970ರಲ್ಲಿ ಶಿಲ್ಪಿ ಶೆಣೈರವರ ಶ್ರದ್ಧೆ, ಭಕ್ತಿ, ಕಾರ್ಯದಕ್ಷತೆಯ ಫಲವಾಗಿ ಪೂರ್ಣವಾಯಿತು. ಶಿಲ್ಪಿ ಶೆಣೈಯರವರು ಈ ಶಿಲ್ಪ ಕಾರ್ಯದಲ್ಲಿ ತೊಡಗಿನಂದಿನಿಂದ ಉಪ್ಪು ಸೇವಿಸುವುದಿಲ್ಲ ಎಂದು ಪಣತೊಟ್ಟಿದ್ದರು. 170 ಟನ್ ತೂಕದ ಈ ಮಹಾಶಿಲ್ಪವನ್ನು ಕಾರ್ಕಳದಿಂದ ಧರ್ಮಸ್ಥಳಕ್ಕೆ 64 ಕಿಲೋಮೀಟರ್ ದೂರಕ್ಕೆ ಸಾಗಿಸುವ ಯೋಜನೆ ರೂಪಿಸಿದ ರೂವಾರಿ ಶ್ರೀಯುತ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು. ಧಾರ್ಮಿಕ ಭಾವನೆ, ನಂಬಿಕೆಗಳು ಸೇರಿಕೊಂಡು ಇಂಥ ಮಹಾಕಾರ್ಯ ಎಷ್ಟೇ ಕಠಿಣವೆನಿಸಿದರೂ 1975ರ ಡಿಸೆಂಬರ್ 25ರಂದು ಈ ವಿಗ್ರಹವನ್ನು ಪೀಠದ ಮೇಲೆ ಪ್ರತಿಷ್ಠಾಪಿಸಲಾಯಿತು. 1982ರ ಫೆಬ್ರವರಿ 3ನೇ ತಾರೀಕು 108 ಶ್ರೀ ಆಚಾರ್ಯ ವಿದ್ಯಾನಂದಜಿ ಮಹಾನ್ರವರ ಘನ ನೇತೃತ್ವದಲ್ಲಿ ಮಹಾಪ್ರತಿಷ್ಠಾಪನೆ ನೆರವೇರಿಸಿ ಮಾರನೆಯ ದಿನ 1982ರ ಫೆಬ್ರವರಿ 4ರಂದು ಮಹಾಮಸ್ತಕಾಭಿಷೇಕ ಆಚರಿಸಲಾಯಿತು. ಶ್ರೀ ರತ್ನವರ್ಮ ಹೆಗ್ಗಡೆಯವರು ಹಾಗೂ ಮಾತೃಶ್ರೀ ರತ್ನಮ್ಮನವರು ಭಗವಾನ್ ಬಾಹುಬಲಿ ವಿಗ್ರಹ ಸ್ಥಾಪಿಸಬೇಕೆಂದು ಕಂಡ ಕನಸು ನಿಜ ರೂಪ ತಾಳಿತು, ವಿರಾಜಮಾನವಾಯಿತು. ಇದರಿಂದ ಶ್ರೀ ಕ್ಷೇತ್ರದಲ್ಲಿ ಬಾಹುಬಲಿಯ ದರ್ಶನ ಭಾಗ್ಯ ನಮಗೊದಗಿತು. ಶ್ರೀ ಕ್ಷೇತ್ರದಲ್ಲಿ ಪ್ರತಿ ವರ್ಷವೂ ಕುಂಭಮಾಸದಲ್ಲಿ, ಅಂದರೆ ಫೆಬ್ರವರಿ ತಿಂಗಳಿನಲ್ಲಿ ಧರ್ಮ ದೈವಗಳಿಗಾಗಿ ಮಾಯಿ ನಡಾವಳಿಯನ್ನು ನಡೆಸುವುದು ಸಂಪ್ರದಾಯವಾಗಿದೆ. ಇದು ಅಣ್ಣಪ್ಪ ಬೆಟ್ಟದಲ್ಲಿ ನಡೆಯುತ್ತದೆ. ಆದರೆ
ಕಾಲ ಕೂಡಿ ಬಂದಾಗ ಮತ್ತು ಹೆಗ್ಗಡೆಯವರಿಗೆ ಧರ್ಮ ದೈವಗಳಿಂದ ಪ್ರೇರಣೆಯಾದಾಗ ಮಹಾನಡಾವಳಿಯನ್ನು ನಡೆಸುತ್ತಾರೆ. ಈ ಮಹಾನಡಾವಳಿ ಶ್ರೀ ಹೆಗ್ಗಡೆಯವರ ನೆಲ್ಯಾಡಿ ಬೀಡಿನಲ್ಲಿ ನಡೆಯುತ್ತದೆ. ಈ ವಿಶೇಷ ಸಂದರ್ಭದಲ್ಲಿ ಶ್ರೀ ಮಂಜುನಾಥ ಸ್ವಾಮಿಗೆ 5 ದಿನಗಳ ಲಕ್ಷದೀಪೋತ್ಸವ, ಶ್ರೀ ಚಂದ್ರನಾಥ ಸ್ವಾಮಿ ಬಸದಿಯಲ್ಲಿ ವಿಶೇಷ ಅಭಿಷೇಕ, ಪೂಜೆ, ಆರಾಧನೆ, ಉತ್ಸವಗಳನ್ನು ನಡೆಸಲಾಗುತ್ತದೆ. ಅನಂತರ 3 ದಿನ ಭಂಡಾರ ಹೋಗುವುದು, ಅಂದರೆ ಧರ್ಮ ದೇವತೆಗಳ ಉಡುಗೆ ತೊಡುಗೆ, ಆಯುಧ ಆಭರಣಗಳು ಮತ್ತು ಇತರ ಪರಿಕರಗಳನ್ನು ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯದಿಂದ ನೆಲ್ಯಾಡಿ ಬೀಡಿಗೆ ಒಯ್ಯಲಾಗುತ್ತದೆ. ನೆಲ್ಯಾಡಿ ಬೀಡಿನಲ್ಲಿ ಧರ್ಮದೇವತೆಗಳು ಬಿಟ್ಟು ಹೋದ ಆಯುಧಗಳನ್ನು ತೂಗು ಮಂಚದಲ್ಲಿ ಇರಿಸಿ ಧೂಪ ದೀಪಗಳಿಂದ ಆರಾಧಿಸುತ್ತಾ ಬಂದಿರುತ್ತಾರೆ. ಮರುದಿನ 4 ಜಾಮಗಳಲ್ಲಿ ಧರ್ಮ ದೈವಗಳಾದ ಕಾಳರಾಹು, ಕಾಳರ್ಕಾಯಿ, ಕುಮಾರಸ್ವಾಮಿ, ಕನ್ಯಾಕುಮಾರಿ ಇವರಿಗೆ ಪ್ರತ್ಯೇಕ ವೇಷಭೂಷಣಗಳೊಡನೆ ನೇಮ ನಡೆಯುತ್ತದೆ, ಅಂದರೆ ನೃತ್ಯ ಸೇವೆ ನಡೆಯುತ್ತೆ. ಒಟ್ಟಿನಲ್ಲಿ ನೆಲ್ಯಾಡಿ ಬೀಡಿಗೆ ಎಲ್ಲ ದೈವಗಳನ್ನು ಆಹ್ವಾನಿಸಿ ಗೌರವಿಸುವುದೇ ಮಹಾನಡಾವಳಿಯ ವೈಶಿಷ್ಟ್ಯತೆ. ಬೀಡಿಗೆ ಈ ದೈವಗಳ ಭಂಡಾರ ಬಂದು ಮರುದಿನ ರಾತ್ರಿ ಸುಮಾರು 9 ಗಂಟೆಯಿಂದ ಬೆಳಗಿನ ಜಾವದವರೆಗೆ ಧರ್ಮ ದೈವಗಳಿಗೆ ನೇಮಗಳನ್ನು ಕೊಟ್ಟು ಬಳಿಕ ಮರುದಿನ ರಾತ್ರಿ ಅಣ್ಣಪ್ಪ ಸ್ವಾಮಿಗೆ ನೇಮ ನಡೆಯುತ್ತದೆ. ಅನಂತರದ ದಿನಗಳಲ್ಲಿ ಕ್ರಮವಾಗಿ ಕಲ್ಲೇರಿತ್ತಾಯ, ಇಷ್ಟ ದೇವತೆ, ಕುಕ್ಕಿನಡಕತ್ತಾಯರಿಗೆ ನೇಮ ಮತ್ತು ಚಪ್ಪರ ಸೂರೆ ಕಾರ್ಯಕ್ರಮಗಳು ನಡೆಯುತ್ತವೆ. ಸ್ವಾಮಿನ ಅನುಗ್ರಹ ಕೋರಿದು ಸೂರ್ಯದ ಪೊರ್ತಾಂಡು ಸೂರ್ಯ ಈ ಚಪ್ಪರ ಸೂರೆ ಎಂಬುದು ಇಲ್ಲಿ ನಡೆಯುವ ನಿರಂತರ ದಾನ ಧರ್ಮಗಳಂತೆ ಒಂದು ವಿಶೇಷವಾದ ಮತ್ತು ಮುಕ್ತವಾದ ದಾನ ಪದ್ಧತಿಯಾಗಿದೆ. ಮಹಾನಡಾವಳಿ ಧರ್ಮಸ್ಥಳದಲ್ಲಿ ವರ್ಷ ಪೂರ್ತಿ ಜರುಗುವ ಎಲ್ಲ ಉತ್ಸವ ಆರಾಧನೆ ಕಾರ್ಯಕ್ರಮಗಳ ಕ್ರೋಢೀಕರಣವಾಗಿದೆ. ಈ ಮಹಾನಡಾವಳಿ ಗಣಪತಿಯ ಸನ್ನಿಧಿಯಲ್ಲಿ ಮೂಡಪ್ಪ ಸೇವೆಯೊಂದಿಗೆ 11 ದಿನಗಳ ಸೇವೆಯಾಗಿ ಅನಾವರಣಗೊಳ್ಳುವುದು ಇಲ್ಲಿ ಗಮನಾರ್ಹ. ಒಟ್ಟಿನಲ್ಲಿ ಲೋಕ ಕಲ್ಯಾಣವೇ ಈ ಮಹಾನಡಾವಳಿಯ ಅಂತರುದ್ದೇಶ. ಈ ಸೇವೆಯಿಂದ ಧರ್ಮದೇವತೆಗಳು ಸುಪ್ರೀತರಾಗಿ ಸಮಸ್ತರನ್ನೂ ಅನುಗ್ರಹಿಸುತ್ತಾರೆ ಎಂಬುದು ನಂಬಿಕೆ. ನಂಬಿಕೆಗೆ ಇಂಬು ಕೊಡುವುದೇ ಮಹಾನಡಾವಳಿಯ ವಾಡಿಕೆ. ದಾಖಲೆಗಳ ರೀತಿ ಧರ್ಮಸ್ಥಳದಲ್ಲಿ ಕ್ರಿಸ್ತಶಕ 1849ರಿಂದ 1895ರವರೆಗೆ 45 ವರ್ಷಗಳ ಸುದೀರ್ಘ ಆಡಳಿತ ನಡೆಸಿದ ಇಮ್ಮಡಿ ಮಂಜಯ್ಯ ಹೆಗ್ಗಡೆಯವರು ಈ ಮಹಾನಡಾವಳಿಯನ್ನು 12 ವರ್ಷಕ್ಕೆ ಒಮ್ಮೆ 3 ಬಾರಿ ನಡೆಸಿರುತ್ತಾರೆ. ಎಂದರೆ 1862ರಲ್ಲಿ, 1874ರಲ್ಲಿ ಮತ್ತು 1886ರಲ್ಲಿ ಈ ಮಹಾನಡಾವಳಿ ನಡೆದಿರುವುದು ತಿಳಿದುಬರುತ್ತದೆ. ನಂತರ 1909ರಲ್ಲಿ 5ನೇ ಶ್ರೀ ಚಂದಯ್ಯ ಹೆಗ್ಗಡೆಯವರು ನಡೆಸಿದ ಮಹಾನಡಾವಳಿ ಒಂದು ವಿಶಿಷ್ಟ ಸಾಧನೆ ಎಂದೇ ದಾಖಲಿಸಲ್ಪಟ್ಟಿದೆ. ತದನಂತರ 1951ರಲ್ಲಿ ಶ್ರೀ ಮುಮ್ಮಡಿ ಮಂಜಯ್ಯ ಹೆಗ್ಗಡೆಯವರು ನಡೆಸಿದ ಮಹಾನಡಾವಳಿಯ ವೇಳೆ ಅವರ ಮೊಮ್ಮಗ ಈಗಿನ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರಿಗೆ 3 ವರ್ಷ. ಈಗ 2004ರಲ್ಲಿ
ಶ್ರೀ ವೀರೇಂದ್ರ ಹೆಗ್ಗಡೆಯವರು ಮಹಾನಡಾವಳಿಯನ್ನು ವೈಭವಯುತವಾಗಿ ನಡೆಸಿ ಕೃತಕೃತ್ಯರಾದರು. ನಮಗೆಲ್ಲ ಭಗವಂತನ ಕೃಪೆ ದೊರೆಯುವಲ್ಲಿ ಪಾತ್ರರಾದರು, ಸುಕೀರ್ತಿಗೆ ಭಾಜನರಾದರು. ಇದು ಅವರ ನಿಷ್ಠೆಗೆ, ಕರ್ತವ್ಯ ಪ್ರಜ್ಞೆಗೆ, ದೈವ ಭಕ್ತಿಗೆ, ಸತ್ಯ ಧರ್ಮ ನ್ಯಾಯದ ಸಾಕಾರಕ್ಕೆ ಸಾಕ್ಷಿಯಾಗಿದೆ. ಶ್ರೀ ಕ್ಷೇತ್ರದ ಇತಿಹಾಸದಲ್ಲಿ ಶ್ರೀ ಹೆಗ್ಗಡೆಯವರ ಮನೆತನದ ಪರಂಪರೆ ಹಾಸುಹೊಕ್ಕಾಗಿ ಬೆಳೆದು ಬಂದಿದೆ. ಕ್ಷೇತ್ರದ ಬೆಳವಣಿಗೆಗೆ ಇವರ ಕೊಡುಗೆ ಅಪಾರ. ಪ್ರಗತಿಯ ಪ್ರತಿ ಹಂತದಲ್ಲೂ ಅವರ ಶ್ರದ್ಧಾಪೂರ್ವಕ ಕರ್ತವ್ಯ ಪರಿಪಾಲನೆ, ತ್ಯಾಗಮಯ ಜೀವನ ಪ್ರಭಾವ, ದೂರದರ್ಶಿತ್ವ ಮತ್ತು ಕರ್ತೃತ್ವ ಶಕ್ತಿಯ ಸತ್ವಪೂರ್ಣ ಫಲಗಳನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಅಭೂತಪೂರ್ವವಾದ, ಅನುಕರಣೀಯವಾದ ಸಾಮೂಹಿಕ ವಿವಾಹ ಪದ್ಧತಿಯನ್ನು ಧರ್ಮಸ್ಥಳದಲ್ಲಿ ಆಚರಣೆಗೆ ತಂದವರು ಡಾಕ್ಟರ್ ಶ್ರೀ ವೀರೇಂದ್ರ ಹೆಗ್ಗಡೆಯವರು. ಈಗ ಈ ವ್ಯವಸ್ಥೆ ವಾರ್ಷಿಕ ಉತ್ಸವವಾಗಿ ಪ್ರತಿ ಸಲ 400ರಿಂದ 500 ವಿವಾಹಗಳು ಇಲ್ಲಿ ನಡೆಯುತ್ತಿವೆ. ಇಲ್ಲಿ ಹೆಗ್ಗಡೆಯವರು ವಿದ್ಯಾದಾನ, ಔಷಧದಾನ, ವಸ್ತ್ರದಾನ, ಭೂತ ಪ್ರೇತಗಳ ಕಿರುಕುಳಕ್ಕೊಳಗಾದವರಿಗೆ ಅಭಯದಾನವನ್ನಿತ್ತು ರಕ್ಷಣೆಯ ಭರವಸೆಯನ್ನೂ ನೀಡುತ್ತಾರೆ. ಶ್ರೀ ಕ್ಷೇತ್ರ ನಡೆಸುತ್ತಿರುವ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸುಂದರವಾದ ಕಟ್ಟಡ ಆಕರ್ಷಿಸುತ್ತದೆ. ರತ್ನಮಾನಸ ವಿದ್ಯಾರ್ಥಿ ನಿಲಯಗಳು ಇವೆ. ಶ್ರೀ ಸಿದ್ಧವನ ಗುರುಕುಲ ಉಚಿತ ವಿದ್ಯಾರ್ಥಿ ನಿಲಯದ ಪ್ರಶಾಂತ ಪರಿಸರ ತನ್ಮಯಗೊಳಿಸುತ್ತದೆ. ಶ್ರೀ ಧರ್ಮಸ್ಥಳ ಕ್ಷೇತ್ರ ಬರೀ ಯಾತ್ರಾ ಸ್ಥಳವಲ್ಲ, ಧಾರ್ಮಿಕ ಸಾಂಸ್ಕೃತಿಕ ಪರಂಪರೆಯ ಪ್ರತೀಕವೂ ಸಹ. ಧಾರ್ಮಿಕ ಆಚರಣೆಯೇ ಈ ಕ್ಷೇತ್ರದ ತಳಹದಿ. ಇಲ್ಲಿ ಮಾತಿಗೆ ಬೆಲೆ, ಕೃತಿಗೆ, ಅನುಷ್ಠಾನಕ್ಕೆ ಪ್ರಾಧಾನ್ಯತೆ. ಮಾತು ಬಿಡ ಮಂಜುನಾಥ, ಇದು ಇಲ್ಲಿನ ನಾಣ್ಣುಡಿ. ಒಟ್ಟಿನಲ್ಲಿ ಧರ್ಮಸ್ಥಳ ಭಕ್ತರಿಗೆ ಪಾವನ ಕ್ಷೇತ್ರ, ಧರ್ಮಕ್ಷೇತ್ರ, ಸಿದ್ಧಕ್ಷೇತ್ರ, ಪುಣ್ಯಕ್ಷೇತ್ರ. ಇಲ್ಲಿ ಹೆಗ್ಗಡೆಯವರು ಮಾತನಾಡುವ ಮಂಜುನಾಥ. ಇವರ ಆಶೀರ್ವಾದ, ಅನುಗ್ರಹ ಎಲ್ಲರಿಗೂ ದೊರೆಯಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವ ಸನ್ಮಂಗಳಾನಿ ಭವಂತು ಎಂಬುದು ನಮ್ಮ ಆಶಯ. ಓಂ ಮಂಜುನಾಥಾಯ ನಮಃ. ಎದ್ದೇಳು ಮಂಜುನಾಥ, ಏಳು ಬೆಳಗಾಯಿತು. ಎದ್ದೇಳು ಮಂಜುನಾಥ, ಏಳು ಬೆಳಗಾಯಿತು. ಧರ್ಮದೇವತೆಗಳು ನಿನ್ನ ದರ್ಶನಕ್ಕೆ ಕಾದಿಗರು. ಅಣ್ಣಪ್ಪ ಸ್ವಾಮಿಯೂ ನಿನ್ನ ಆಜ್ಞೆಗೆ ನಿಂತಿಕನು. ಎದ್ದೇಳು ಮಂಜುನಾಥ, ಎದ್ದೇಳು. ಮುನಿಗಣಗಳು ಸ್ತೋತ್ರ ಮಾಡುತ್ತಿಹರು, ಮುನಿಗಣಗಳು ಸ್ತೋತ್ರ ಮಾಡುತ್ತಿಹರು. ದೇವಾದಿ ದೇವತೆಗಳು ನಿನ್ನ ದರ್ಶನಕ್ಕೆ ಕಾದಿಗರು. ಎದ್ದೇಳು ಮಂಜುನಾಥ, ಎದ್ದೇಳು. ಮೃಗರಾಜನು ನಿನ್ನ ದರ್ಶನಕ್ಕೆ ಬಂದಿಹನು. ಮೃಗರಾಜನು ನಿನ್ನ ದರ್ಶನಕ್ಕೆ ಬಂದಿಹನು. ಗಜರಾಜನು ನಿನಗೆ ಚಾಮರವ ಬೀಸುತ್ತಿಹನು.
ಗಜರಾಜನು ನಿನಗೆ ಚಾಮರವ ಬೀಸುತಿಹನು, ನಿನ್ನ ಆಭರಣಗಳಿಗಾಗಿ ಆದಿಶೇಷನು. ನಿನ್ನ ಆಭರಣಗಳಿಗಾಗಿ ಆದಿಶೇಷನು ನಿನ್ನ ಸೇರಲು ಕಾತರಿಸುತ್ತಿಹನು. ಎದ್ದೇಳು ಮಂಜುನಾಥ ಎದ್ದೇಳು, ಕೋಗಿಲೆಗಳು ಕೋಗಿಲೆಗಳು ಸುಸ್ವರದಿ ಗಾನ ಮೊಳಗುತಿಹವು. ಸರಿಗಪದ ಸದಪಗಪ ದಪಗ ಸರಿ ಗರಿಸದ ಸ. ಕೋಗಿಲೆಗಳು ಸುಸ್ವರದಿ ಗಾನ ಮೊಳಗುತಿಹವು. ಸವಿ ಮಾತಿನ ಅರಗಿಳಿಯು ನಿನ್ನ ಧ್ಯಾನದಲ್ಲಿಹುದು. ಪಾರಿವಾಳಗಳು ನಿನ್ನ ದರ್ಶನಕ್ಕೆ ಕಾದಿಹವು. ಹೆಗ್ಗಡೆಯ ದಂಪತಿಗಳು ನಿನ್ನಯ ಸೇವೆಗೆ ಕಾತರಿಸುತ್ತಿಹರು. ತಡವು ಏತಕೆ ಪ್ರಭುವೇ ತಡವು ಏತಕೆ ಪ್ರಭುವೇ, ದರ್ಶನವ ನೀಡೇಳು. ಎದ್ದೇಳು ಮಂಜುನಾಥ ಎದ್ದೇಳು. ನೇತ್ರಾವತಿಯಲ್ಲಿ ಮಿಂದು ಜನರು ವಿಧ ವಿಧದಿ ಸೇವೆಗಳ ಗೈಯುತಿಹರು. ನೇತ್ರಾವತಿಯಲ್ಲಿ ಮಿಂದು ಜನರು ವಿಧ ವಿಧದಿ ಸೇವೆಗಳ ಗೈಯುತಿಹರು. ಸರ್ವರಕ್ಷಕ ಸರ್ವರಕ್ಷಕ ನೀನು ದರ್ಶನವ ನೀಡೇಳು. ವಿಪ್ರರೆಲ್ಲರೂ ಕೂಡಿ ವೇದ ಘೋಷಿಸುತ್ತಿಹರು. ವಿಪ್ರರೆಲ್ಲರೂ ಕೂಡಿ ವೇದ ಘೋಷಿಸುತ್ತಿಹರು. ಮೋಕ್ಷವನ್ನು ನೀಡೇಳು. ರವಿಯ ಕಿರಣವು ನಿನ್ನ ಮಹಾದ್ವಾರವನ್ನು ಬೆಳಗುತ್ತಿಹುದು. ದರ್ಶನವ ನೀಡೇಳು. ಏಳು ಬೆಳಗಾಯಿತು ಏಳು ಬೆಳಗಾಯಿತು. ಎದ್ದೇಳು ಮಂಜುನಾಥ ಎದ್ದೇಳು ಎದ್ದೇಳು. ಧರೆಯಿದು ಪುಣ್ಯದ ನೆಲೆಯಿದು ಈಶನ ಕ್ಷೇತ್ರವಿದು. ಮಂಜುನಾಥನ ಕ್ಷೇತ್ರವಿದು ಅನ್ನ ಬ್ರಹ್ಮನ ಧಾಮವಿದು. ಧರ್ಮದ ತವರಿದು ನೀತಿಯ ಮನೆಯಿದು ಮಂಗಳ ಕ್ಷೇತ್ರವಿದು. ಭೂತನಾಥನ ಧಾಮವಿದು ಭುವಿಯ ಕೈಲಾಸವೇ ಅಹುದು. ಮಹಿಮೆಯು ಮೆರೆಯುವ ಸುಂದರ ಕ್ಷೇತ್ರವಿದು. ಶಿವನ ಕ್ಷೇತ್ರವಿದು ಪರಶಿವನ ಕ್ಷೇತ್ರವಿದು. ಬಾಳಿದ ಬಾಳಿನ ಲತೆಯನ್ನು ಚಿಗುರಿಸೋ ಚೇತನ ಧಾಮವಿದು. ಹರನ ಧಾಮವಿದು ಭಯಹರನ ಧಾಮವಿದು. ಭಕ್ತರ ಪಾಲಿನ
ಪಾಲಿಗೆ ಮುಕ್ತಿಯ ಸಿಹಿಯ ಉಣಿಸುವ ನಿಲಯವಿದು. ಸದಾ ಕಾಲವೂ ಹರುಷವ ನೀಡುವ ಪಾವನ ನಿಲಯವಿದು. ಇಲ್ಲಿ ಪಾಪವು ಕ್ಷಯಿಸುವುದು. ಮಹಿಮೆಯ ಧರೆಯಿದು, ಪುಣ್ಯದ ನೆಲೆಯಿದು. ಮಹಿಮೆಯ ಧರೆಯಿದು, ಪುಣ್ಯದ ನೆಲೆಯಿದು. ಈಶನ ಕ್ಷೇತ್ರವಿದು, ಮಂಜುನಾಥನ ಕ್ಷೇತ್ರವಿದು. ಅನ್ನ ಬ್ರಹ್ಮನ ಧಾಮವಿದು. ಧರ್ಮದ ತವರಿದು, ನೀತಿಯ ಮನೆಯಿದು. ಮಂಗಳ ಕ್ಷೇತ್ರವಿದು, ಭೂತನಾಥನ ಧಾಮವಿದು. ಭುವಿಯ ಕೈಲಾಸವೇ ಹೌದು. ಕೊಟ್ಟ ಮಾತನು ತಪ್ಪದೆ ನಡೆಸೋ ದೇವನ ನೆಲೆಯು ಇದು. ಹಸಿರಿನ ಧಾಮವಿದು, ಉಸಿರಿನ ಸೂತ್ರವಿದು. ಭಕ್ತಿಯ ಪಥವ ಮುಕ್ತಿಯ ನಿಲುವ ತೋರಿಸೋ ನೆಲೆಯು ಇದು. ಪಾವನ ಧಾಮವಿದು, ಪರಮೇಶನ ಕ್ಷೇತ್ರವಿದು. ಮಂಜುನಾಥನ ಪಾದವ ನಂಬಿ ಕ್ಷೇತ್ರಕ್ಕೆ ಹೋಗೋಣ. ಹೆಗ್ಗಡೆ ವಂಶವ ಹರಸಿದ ದೊರೆಗೆ ಕೈಯುವ ಗುಣಗಾನ. ಪಾದಕ್ಕೆ ಶಿರವನ್ನು ಮಣಿಯೋಣ. ಮಹಿಮೆಯ ಧರೆಯಿದು, ಪುಣ್ಯದ ನೆಲೆಯಿದು. ಮಹಿಮೆಯ ಧರೆಯಿದು, ಪುಣ್ಯದ ನೆಲೆಯಿದು. ಈಶನ ಕ್ಷೇತ್ರವಿದು, ಮಂಜುನಾಥನ ಕ್ಷೇತ್ರವಿದು. ಅನ್ನ ಬ್ರಹ್ಮನ ಧಾಮವಿದು.